ಇಂಡಿಯಾ ಗೆದ್ದು ಬರ್ತದೆ ಅಂತ ವಿಶ್ವಾಸ ಇದೆಯಾ ಅಂತ? ಇಂಡಿಯಾ ಇವತ್ತಿನ ಮ್ಯಾಚ್ ಅನ್ನು ಗೆಲ್ಲಿ ಪಾಕಿಸ್ತಾನದ ಮೇಲೆ, ಹಾಗೆ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಗೆಲ್ಲಿ ಅಂತೇಳಿ ನಾವು ಒಂದು ಭರವಸೆನ ಇಟ್ಕೊಂಡಿದ್ದೇವೆ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾಗೆ ಬಹಳ ಸ್ಟ್ರಾಂಗ್ ಇದೆಯಲ್ಲ ಟೀಮ್. ಟೀಮು ಸ್ಟ್ರಾಂಗ್ ಇದೆ. ಟೀಮು ಬೌಲಿಂಗಲ್ಲಿ ಆಗಲಿ ಮತ್ತು ಬ್ಯಾಟಿಂಗಲ್ಲಿ ಆಗಲಿ ತುಂಬ ಸ್ಟ್ರಾಂಗ್ ಇದೆ. ಫಾಸ್ಟ್ ಬೌಲಿಂಗು ಮತ್ತು ಸ್ಪಿನ್ನು ಸುಮಾರು ಆಪ್ಷನ್ಸ್ ಇದೆ. ಆಲ್ರೌಂಡರ್ಸ್ ಇದ್ದಾರೆ ಟೀಮಲ್ಲಿ ಚೆನ್ನಾಗಿ. ಹಾರ್ದಿಕ್ ಪಾಂಡ್ಯ ಆಗಲಿ, ರವೀಂದ್ರ ಜಡೇಜಾ ಆಗಲಿ ಮತ್ತು ಅಕ್ಷರ್ ಪಟೇಲ್ ಆಗಲಿ ತುಂಬ ಬ್ಯೂಟಿಫುಲ್ ಆಗಿದೆ ಟೀಮು. ಇದೊಂದು ಈ ಸಲ ಒಂದು ಅಡ್ವಾಂಟೇಜ್ ನಮಗೆ. ದುಬೈಯಲ್ಲಿ ನಡೀತಾ ಇರೋಂಥದ್ದು ಮತ್ತು ಇಂಡಿಯಾ ಆಡಿರುವಂಥ ಸ್ಟೇಡಿಯಂಗಳಲ್ಲಿ ನಡೀತಾ ಇರೋಂಥದ್ದು. ಸೊ ಈ ಸಲ ಗೆಲ್ಲಿ ಇಂಡಿಯಾ ಚಾಂಪಿಯನ್ಶಿಪ್ಪಿನ ಗೆಲ್ಲಿ ಅಂತೇಳಿ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಅವರಿಲ್ಲ, ಅದೇ ಬೇಜಾರಾಗಿದೆ ಅವ್ರಿಗೆ. ಇವತ್ತು ಮೇನ್ ಬೌಲರ್ ಬುಮ್ರಾ ಇರಬೇಕಿತ್ತು. ಯಾಕಂದ್ರೆ ಬುಮ್ರಾ ಇದ್ರೆ ಆಲ್ಮೋಸ್ಟ್ ಕಟ್ ಆಗ್ಬೋದಿತ್ತು ಅವ್ರಿಗೆ ಈಸಿಯಾಗಿ. ಈಗ ಬುಮ್ರಾ ಇಲ್ಲ, ಮತ್ತು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. 100% ಗೆಲ್ತತ್ತೆ. ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಆಶೀರ್ವಾದ ಯಾವತ್ತು ನಮ್ಮ ಇಂಡಿಯಾ ಟೀಮ್ಗೆ ಇದೆ. 100% ಗೆದ್ದೆ ಗೆಲ್ಲತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ ಸರ್. ಆಲ್ ದ ಬೆಸ್ಟ್ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಚೆನ್ನಾಗಿದೆ ಸರ್, ಒಳ್ಳೆ ಟೀಮ್ ಇದೆ. ಎರಡು ಟೀಮು. ಪಾಕಿಸ್ತಾನ ಅಷ್ಟೇ ಫಾರ್ಮಲ್ಲಿ ಇದ್ದಾರೆ. ಬಟ್ ಇಂಡಿಯಾ ಅವ್ರ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿರೋದ್ರಿಂದ ಗೆಲ್ಲುವ ವಿಶ್ವಾಸ ಇದೆ. ವಿರಾಟ್ ಕೊಹ್ಲಿ ಅವರ ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಆಸೆ ಇದೆ. ಅತಿ ಹೆಚ್ಚು ಆಸೆ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಬೇಕು ಅನ್ನೋದು. ಬುಮ್ರಾ ಇದ್ದಿದ್ರೆ ಇನ್ನೂ ಈಸಿ ಆಗ್ತಾ ಇತ್ತು. ಬುಮ್ರಾ ಅವರ ಬೌಲಿಂಗ್ ಮಿಸ್ ಆಗ್ತಾ ಇದೆ. ಸಾಂಪ್ರದಾಯಿಕ ಎದುರಾಳಿ, ಬಟ್ ಅವ್ರ ಮೇಲೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ನಮ್ಮವರು. ಗೆಲ್ತಾರೆ 100% ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಇಂಡಿಯಾ ಗೆದ್ದು ಬರ್ತದೆ ಅಂತ ವಿಶ್ವಾಸ ಇದೆಯಾ ಅಂತ? ಇಂಡಿಯಾ ಇವತ್ತಿನ ಮ್ಯಾಚ್ ಅನ್ನು ಗೆಲ್ಲಿ ಪಾಕಿಸ್ತಾನದ ಮೇಲೆ, ಹಾಗೆ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಗೆಲ್ಲಿ ಅಂತೇಳಿ ನಾವು ಒಂದು ಭರವಸೆನ ಇಟ್ಕೊಂಡಿದ್ದೇವೆ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾಗೆ ಬಹಳ ಸ್ಟ್ರಾಂಗ್ ಇದೆಯಲ್ಲ ಟೀಮ್. ಟೀಮು ಸ್ಟ್ರಾಂಗ್ ಇದೆ. ಟೀಮು ಬೌಲಿಂಗಲ್ಲಿ ಆಗಲಿ ಮತ್ತು ಬ್ಯಾಟಿಂಗಲ್ಲಿ ಆಗಲಿ ತುಂಬ ಸ್ಟ್ರಾಂಗ್ ಇದೆ. ಫಾಸ್ಟ್ ಬೌಲಿಂಗು ಮತ್ತು ಸ್ಪಿನ್ನು ಸುಮಾರು ಆಪ್ಷನ್ಸ್ ಇದೆ. ಆಲ್ರೌಂಡರ್ಸ್ ಇದ್ದಾರೆ ಟೀಮಲ್ಲಿ ಚೆನ್ನಾಗಿ. ಹಾರ್ದಿಕ್ ಪಾಂಡ್ಯ ಆಗಲಿ, ರವೀಂದ್ರ ಜಡೇಜಾ ಆಗಲಿ ಮತ್ತು ಅಕ್ಷರ್ ಪಟೇಲ್ ಆಗಲಿ ತುಂಬ ಬ್ಯೂಟಿಫುಲ್ ಆಗಿದೆ ಟೀಮು. ಇದೊಂದು ಈ ಸಲ ಒಂದು ಅಡ್ವಾಂಟೇಜ್ ನಮಗೆ. ದುಬೈಯಲ್ಲಿ ನಡೀತಾ ಇರೋಂಥದ್ದು ಮತ್ತು ಇಂಡಿಯಾ ಆಡಿರುವಂಥ ಸ್ಟೇಡಿಯಂಗಳಲ್ಲಿ ನಡೀತಾ ಇರೋಂಥದ್ದು. ಸೊ ಈ ಸಲ ಗೆಲ್ಲಿ ಇಂಡಿಯಾ ಚಾಂಪಿಯನ್ಶಿಪ್ಪಿನ ಗೆಲ್ಲಿ ಅಂತೇಳಿ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಅವರಿಲ್ಲ, ಅದೇ ಬೇಜಾರಾಗಿದೆ ಅವ್ರಿಗೆ. ಇವತ್ತು ಮೇನ್ ಬೌಲರ್ ಬುಮ್ರಾ ಇರಬೇಕಿತ್ತು. ಯಾಕಂದ್ರೆ ಬುಮ್ರಾ ಇದ್ರೆ ಆಲ್ಮೋಸ್ಟ್ ಕಟ್ ಆಗ್ಬೋದಿತ್ತು ಅವ್ರಿಗೆ ಈಸಿಯಾಗಿ. ಈಗ ಬುಮ್ರಾ ಇಲ್ಲ, ಮತ್ತು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. 100% ಗೆಲ್ತತ್ತೆ. ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಆಶೀರ್ವಾದ ಯಾವತ್ತು ನಮ್ಮ ಇಂಡಿಯಾ ಟೀಮ್ಗೆ ಇದೆ. 100% ಗೆದ್ದೆ ಗೆಲ್ಲತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ ಸರ್. ಆಲ್ ದ ಬೆಸ್ಟ್ ಇಂಡಿಯಾ. ಗೆದ್ದು ಬಾ ಇಂಡಿಯಾ. ಚೆನ್ನಾಗಿದೆ ಸರ್, ಒಳ್ಳೆ ಟೀಮ್ ಇದೆ. ಎರಡು ಟೀಮು. ಪಾಕಿಸ್ತಾನ ಅಷ್ಟೇ ಫಾರ್ಮಲ್ಲಿ ಇದ್ದಾರೆ. ಬಟ್ ಇಂಡಿಯಾ ಅವ್ರ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿರೋದ್ರಿಂದ ಗೆಲ್ಲುವ ವಿಶ್ವಾಸ ಇದೆ. ವಿರಾಟ್ ಕೊಹ್ಲಿ ಅವರ ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಆಸೆ ಇದೆ. ಅತಿ ಹೆಚ್ಚು ಆಸೆ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಬೇಕು ಅನ್ನೋದು. ಬುಮ್ರಾ ಇದ್ದಿದ್ರೆ ಇನ್ನೂ ಈಸಿ ಆಗ್ತಾ ಇತ್ತು. ಬುಮ್ರಾ ಅವರ ಬೌಲಿಂಗ್ ಮಿಸ್ ಆಗ್ತಾ ಇದೆ. ಸಾಂಪ್ರದಾಯಿಕ ಎದುರಾಳಿ, ಬಟ್ ಅವ್ರ ಮೇಲೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ನಮ್ಮವರು. ಗೆಲ್ತಾರೆ 100% ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಆಲ್ ದ ಬೆಸ್ಟ್.